ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಇವತ್ತಂತೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಏಕೆಂದರೆ ಅಷ್ಟು ಚೆನ್ನಾಗಿದೆ ವಿಡಿಯೋ ಇವತ್ತು ರಾಣಿ ಸೀರಿಯಲ್ಲು. ಸೊ ಹಾಗಾಗಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಪುಟ್ಟಜ್ಜಿ ಏನು ಮಾಡ್ತಾರೆ ಅಂತಂದರೆ ರಾಣಿ ಕೈಲಿ ಕಾಲು ಕೈನೆಲ್ಲ ಒತ್ತಿಸ್ಕೊತಾ ಇರ್ತಾರೆ. ಸೊ ಅವ್ರ ಮೊಮ್ಮಗಳು ಒತ್ತಿಸ್ಕೊತಾ ಇರಲ್ಲ, ರಾಣಿ ಕೈಲಿ ಒತ್ತಿಸ್ಕೊತಾ ಇರ್ತಾಳೆ. ಅಷ್ಟಲ್ಲೇ ಪಕ್ಕದ ಮನೆ ಅಮ್ಮ ಬಂದ್ಬಿಟ್ಟು, ಏನಮ್ಮ ರಾಣಿ ಕೈಲಿ ಕಾಲುಗಳನ್ನ ಒತ್ತಿಸ್ಕೊತಾ ಇದೆಯಾ ಅಂತ ಹೇಳಿದಾಗ, ಅವಳು ನನ್ನ ಮೊಮ್ಮಗಳೇ ಅಲ್ವಾ, ಅದಕ್ಕೆ ಒತ್ತಿಸ್ಕೊತಾ ಇದ್ದೀನಿ ಅಂತ ಹೇಳ್ತಾಳೆ. ಆದರೆ ನಿನ್ನ ಮೊಮ್ಮಗಳ ಕೈಯಲ್ಲಿ ಒತ್ತಿಸ್ಕೊಂಡು ನೋಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಮೊಮ್ಮಗಳು ಮುಖ ನೋಡ್ತಾ ಇರ್ತಾರಲ್ಲೋ ಇತ್ತು. ಸೊ ಅಷ್ಟರಲ್ಲೇ ಏಮ ಬರ್ತಾಳೆ ಸರಳ, ಏನು ಈ ಕಡೆ ಸವಾರಿ ಅಂತ ಹೇಳ್ಬಿಟ್ಟು. ಏನಿಲ್ಲ ಕಣೆ ಸರಳ, 1-2 ಸ್ಪೂನ್ ತುಪ್ಪ ಬೇಕಿತ್ತು ಕೇಸರಿ ಬಾತ್ ಅಂತೇಳಿ ಕೇಳ್ತಾ ಇರ್ತಾರೆ. ಕೇಳಿದ ತಕ್ಷಣನೇ ಈ ಮನೆ ಇಷ್ಟೊಂದೆಲ್ಲ ಒಯ್ಕೊಂಡು ಹೋಗ್ತಿದ್ರು, ನಿನಗೆ ಕೇಸರಿ ಬಾತ್ ಮಾಡ್ಕೊಂಡು ತಿನ್ನೋ ಆಸೆನಾ ಅಂತೇಳಿ ಸರಳ ಹೇಳ್ತಾ ಇರ್ತಾಳೆ. ಸೊ ಆದರೂ ಕೂಡ ಒಂದು ಸ್ವಲ್ಪ ಕೊಡೆ, ನಿನಗೆ ಕೈ ಬದಲಾಗಿ ಕೊಡ್ತೀನಿ, ಕೇಸರಿ ಬಾತ್ ಮಾಡಬೇಕು, ತುಪ್ಪ ಇಲ್ಲ ಅಂತ ಹೇಳಿದಾಗ ಅವಾಗ ಹೋಗಿ ಸರಳ ತುಪ್ಪ ತೊಗೊಂಡು ಬಂದು ಕೊಡ್ತಾಳೆ ಅಮ್ಮನಿಗೆ. ಕೊಟ್ಟ ತಕ್ಷಣ ತುಪ್ಪ ಇಸ್ಕೊಂಡು ಸುಮ್ಮನೆ ಹೋಗೋದಿಲ್ಲ, ಏನಾದ್ರು ಒಂದು ಮಾತಾಡ್ತಾಳೆ. ಈ ಹುಡುಗಿನ ಎಷ್ಟೊಂದು ಅಯ್ಯನ್ಸ್ಕೊಂಡು ಇದು ಮಾಡ್ತಿರಲ್ವ, ನಿನಗೆ ತಂದೆ ತಾಯಿ ಇಲ್ಲ, ಅವಳಿಗೆ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಇಷ್ಟೊಂದು ಅಯ್ಯನಿಸ್ತೀಯಲ್ಲ, ನಿನ್ನ ಮಗಳೇನಾರು ಹಿಂಗೆ ಕಾಲು ಒತ್ತುತ್ತಾ ಇದ್ಲಾ, ಅವಳ ಹತ್ರ ಮಾತ್ರ ಕಾಲು ಒತ್ತಿಸ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಸರಳಗೆ ಸರಿಯಾಗಿ ಅಯ್ಯಮ್ಮ ಹೇಳ್ತಾ ಇರ್ತಾಳೆ. ಸೊ ಹಂಗಂದ ತಕ್ಷಣ ಸರಳ ಇದ್ಕೊಂಡು, ನಿನಗೆ ತುಪ್ಪ ಸಿಕ್ಕಿದೆ, ಇವಾಗ ಸುಮ್ಮನೆ ತುಪ್ಪ ತಗೊಂಡು ಹೋಗಬೇಕು, ಇಲ್ಲೆಲ್ಲ ಬೇಡದಿರೋ ವಿಷಯಗಳೆಲ್ಲ ಮಾತಾಡಬಾರ್ದು ಅಂತೇಳಿ ಸರಳ ಬೈತಾ ಇರ್ತಾಳೆ. ಅಷ್ಟರಲ್ಲೇ ಸೀನಾ ಬರ್ತಾನೆ. ಸೀನಾ ಬಂದು ಕಾಲು ಒತ್ತೋದನ್ನ ನೋಡಿ, ರಾಣಿ ಇನ್ನು ಕಾಲು ಒತ್ತಿದ್ದು ಸಾಕು, ಬಾವಗಣ ಅಂತೇಳಿ ಕರೀತಾನೆ. ಪುಟಕ ಇದ್ಕೊಂಡು, ಯಾಕೋ ನಾನು ಕಾಲು ಒತ್ತಿಸ್ಕೊಬಾರ್ದೇನೋ ಅವಳ ಹತ್ರ ಅಂದಾಗ, ಈ ಥರ ಏನಾದ್ರು ಕಾಲು ಒತ್ತೋದನ್ನ ಇವಾಗ ಏನಾದ್ರು ಸತ್ಯ ನೋಡಿದರೆ ನಿಮಗೆ ಭಾಳ ನೋವಾಗ್ತಿತ್ತು ಅಂತ ಅನಿಸುತ್ತೆ, ಆ ಥರ ನೋವು ಮಾಡ್ಕೊಂಡಿರೋನು ಅಂತ ಹೇಳ್ಬಿಟ್ಟು, ಏನತ್ತಿಗೆ ನಾನು ಹೊರಗಡೆ ರಾಣಿನ ಕರ್ಕೊಂಡು ಹೋಗ್ಬೇಕು ಅಂಥೇಳಿ ಹೇಳ್ತಾನೆ. ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂದರೆ, ಸತ್ಯ ಕರಿತಿದ್ದಾನೆ, ಹಾಸ್ಟೆಲ್ಗೆ ಸೇರ್ಸೋಕ್ಕೆ ಒಂದು ಫೋಟೋಸ್ ತೆಗಿಬೇಕು ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಅವನು ಅವಳ ಕುತ್ಕೊಂಡಿರೋಳು ಎತ್ಕೊಂಡು ಕರ್ಕೊಂಡು ಅದೇ ಹೋಗ್ತಾನೆ. ಇಲ್ಲಿ ಅವ ಅಮ್ಮ ಇದ್ಕೊಂಡು, ಏನೇ ಸರಳ ಆ ಹುಡುಗಿ ನಂಗೆ ಎನಿಸ್ತೀಯಲ್ಲೇ ನೀನು ಯಾವಾಗಲೂ ಅಂತ ಹೇಳ್ಬಿಟ್ಟು ಆ ಅಮ್ಮ ಹೇಳ್ತಾ ಇರ್ತಾಳೆ. ಸೊ ಇಲ್ಲಿ ಒಂದು ಕಡೆನೇ ಇವರಿಬ್ಬರು 3 ಜನ ತಪ್ಪಿಸ್ಕೊಂಡಿರ್ತಾರೆ ಆಲ್ರೆಡಿ. ಪೊಲೀಸ್ನವ್ರ ಒಳಗಡೆ ಎಂಟ್ರಿ ಆದ ತಕ್ಷಣವೇ ಸತ್ಯನು, ಅಲ್ಲಿ ಕಾವೇರಿ, ಹಾಗೆಯೇ ಬಾಲ 3 ಜನ ಕೂಡ ಎಸ್ಕೇಪ್ ಆಗಿರ್ತಾರೆ. ಸೊ ಎಲ್ಲ ಕಡೆ ಅವ್ರನ್ನ ಹೋಗಿ ಪೀಸ್ಗಳನ್ನ ಹುಡ್ಕೊಬರೋಗ್ರಿ ಹೋಗಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಎಲ್ಲ ಕಡೆ ಹುಡುಕ್ತಾರೆ. ಹುಡುಕಿ ಎಲ್ಲಿ ಇಲ್ಲ ಸರ್ ಅಂತ ಹೇಳಿದಾಗ, ಹಾಗಾದರೆ ನಾವೇನಾದ್ರು ರಾಂಗ್ ಇನ್ಫಾರ್ಮೇಷನ್ಗೆ ಏನಾದ್ರು ಬಂದಿದ್ದೀವಿ ಅಂದಾಗ, ಇಲ್ಲ ಸಾರಿಕಾ ಸುಳ್ಳು ಹೇಳೋಕ್ಕೆ ಸಾಧ್ಯನೇ ಇಲ್ಲ, ಇವರು ಎಸ್ಕೇಪ್ ಆಗಿದ್ದಾರೆ ಅಂತ ಅನಿಸ್ತಿದೆ, ನನ್ನಿಂದ ಅವ್ರು ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಪೊಲೀಸ್ ಅಧಿಕಾರಿಗಳು ಅಲ್ಲಿಂದ ಹೊರಟೋಗ್ತಾರೆ. ಇನ್ನು ಇಲ್ಲಿ ಒಂದು ಕಡೆ ಸೀನಾ ಕರ್ಕೊಂಡು ಹೊರಗಡೆ ಬರ್ತಾನೆ. ರಾಣಿ ಇದ್ಕೊಂಡು, ಎಲ್ಲಿಗೆ ಕರ್ಕೊಂಡು ಹೋಗೋದು ನನ್ನ ಅಂಥೇಳಿ ಕೇಳಿದಾಗ, ನಿಮ್ಮ ಮಾವ ಕರಿತಿದ್ದಾರೆ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಇನ್ನು ಅಷ್ಟರಲ್ಲೇ ತುಪ್ಪ ಇಸ್ಕೊಂಡು ಅಮ್ಮ ಬರಬೇಕಾದಾಗ ಪೀಸಿಗಳು ಇದ್ಕೊಂಡು, ಏನಮ್ಮ ಈ ರೀತಿ ನುಗ್ತಾ ಇದೆಯಲ್ಲ, ಹೇಳ್ದಲೆ ಕೇಳ್ದಲೆ ಅಂದಾಗ, ಅಯ್ಯೋ ಏನಿಲ್ಲ ಸರ್, ತುಪ್ಪ ಇಸ್ಕೊಂಡು ಬರೋಣ ಅಂತ ಹೋಗಿದ್ದೆ, ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅಮ್ಮ ಹೇಳ್ತಾಳೆ. ಇನ್ನು ಅಷ್ಟರಲ್ಲೇ ಅಮ್ಮ ಈ ಸೀನೆ ಏನೋ ಡಬಲ್ ಗೇಮ್ ಮಾಡ್ತಿದ್ದಾನೆ ಅಂತ ಅನ್ನಿಸ್ತಿದೆ, ನಮ್ಮ ಹತ್ರ ಒಂಥರ ಹೇಳಿದ್ರೆ ಆ ಪೀಸಿಗಳ ಹತ್ರ ಇನ್ನೊಂದು ಥರ ಹೇಳ್ತಾನೆ, ಈ ರಾಣಿ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ ಇವನು ಅಂತೇಳಿ ಅಲ್ಲಿ ಪೊಲೀಸರ ಹತ್ರ ಬಂದ್ಬಿಟ್ಟು, ಸೀನಾ ನನ್ನ ಹತ್ರ ಒಂಥರ ಹೇಳ್ತೀಯಾ, ಇಲ್ಲೇ ಒಂಥರ ಹೇಳ್ತೀಯಲ್ಲ, ಏನೋ ಈ ಥರ ಎಲ್ಲ ಮಾತಾಡ್ತಿದ್ದೀಯ ಅಂತೇಳಿ ಸರಳ ಬಂದು ಪೊಲೀಸ್ನವ್ರ ಎದುರಿಗೆ ಹೇಳ್ತಾಳೆ. ನಾನು ಹೇಳಿದ ತಕ್ಷಣ, ಇಲ್ಲ ಆ ಥರ ಏನಿಲ್ಲ, ನಾನು ಆ ಥರ ಹೇಳಿದ್ರು ಒಂದೇ, ಈ ಥರನೂ ಹೇಳಿದ್ರು ಒಂದೇ ಅಂತೇಳಿ ಸೀನಾ ಏನೋ ಒಂದು ಕನ್ಫ್ಯೂಷನ್ ಮಾಡ್ತಾನೆ. ಇಲ್ಲಿ ಒಂದು ಕಡೆ ಅಯ್ಯಮ್ಮ ತುಪ್ಪ ಇಸ್ಕೊಂಡಿರೋ ಸುಮ್ಮನೆ ಇರೋದಿಲ್ಲ. ಸರ್ ಒಂದು ವಿಷಯ ಗೊತ್ತಾ ಸರ್, ಈ ಹುಡುಗಿನ ಸಿಕ್ಕಾಪಟ್ಟೆ ಏನಿಸ್ತಾರೆ ಸರ್, ಆ ಹುಡುಗಿಗೆ ತಾಯಿ ಇಲ್ಲ ತಂದೆ ಇಲ್ಲ ಅಂತ ಹೇಳ್ಬಿಟ್ಟು ಸಖತ್ತು ಇದು ಮಾಡ್ತಾರೆ ಸರ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಈ ಮನೇಲಿ ಹೆಂಗಸ್ರೇ ಸರಿಯಿಲ್ಲ ಅಂತ ಅನಿಸುತ್ತೆ, ಏನು ಇಷ್ಟೊಂದೆಲ್ಲ ಗೊಂದಲ ಶುರುವಾಗಿದೆ ಅಂತೇಳಿ ಪೀಸ್ಗಳು ಕೂಡ ಹೇಳ್ತಾರೆ. ಸರ್ ಫೋಟೋ ತೆಗ್ಸೋಕ್ಕೆ ಅಂತ ಕರ್ಕೊಂಡು ಹೋಗ್ಬೇಕು ಸರ್, ಅವಳನ್ನ ಇವಾಗ ಅನಾಥಾಶ್ರಮಕ್ಕೆ ಬೇರೆ ಸೇರಿಸ್ಬೇಕು, ಅದಕ್ಕೋಸ್ಕರ ಅಂತೇಳಿ ಸೀನಾ ಹೇಳ್ಕೊಂಡು ಅದೇ ಹೋಗ್ತಾನೆ. ಒಂದು 10 ನಿಮಿಷ ಹಿಂಗೆ ಹೋಗಿ ಹಿಂಗೆ ಬರ್ತೀವಿ ಅಂತ ಹೇಳ್ಬಿಟ್ಟು. ಇನ್ನು ಇಲ್ಲಿ ಒಂದು ಕಡೆ ಕಾವೇರಿನ ಕರ್ಕೊಂಡು ಬಾಲ ಒಂದು ರೂಮ್ಗೆ ಬಂದಿರ್ತಾನೆ, ಒಂದು ದೊಡ್ಡ ಮನೆ ಇಲ್ಲಿ, ಅಲ್ಲಿ ಕರ್ಕೊಂಡು ಬಂದಿರ್ತಾನೆ. ಬಾಲ ನನ್ನ ಯಾಕೆ ಇಷ್ಟು ದೂರ ಕರ್ಕೊಂಡು ಕೈ ಹಿಡ್ಕೊಂಡು ಹೇಳ್ಕೊಂಡು ಬರ್ತಾ ಇದೆಯಾ, ಕೈ ಬಿಡು ನಾನು ಫಸ್ಟು ಅಂತ ಹೇಳ್ಬಿಟ್ಟು ಕೊಸಿರ್ತಾಳೆ. ನೋಡು ಕಾವೇರಿ, ಇಲ್ಲಿ ಎಷ್ಟೇ ಕಾವೇರಿ ಅಂತ ಕೂಕೊಂಡ್ರು ಕೂಡ ಸೊ ಯಾರೂ ಬರೋದಿಲ್ಲ, ಏನು ಹೆದರ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಕಾವೇರಿ ಅಂತ ಜೋರಾಗಿ ಕೂಕೊಂತಾನೆ. ಏನಾಗಿದೆ ಈ ಥರ ಕೂಕೋತಾ ಇದೆಯಲ್ಲ ನೀನು ಅಂತ ಹೇಳ್ಬಿಟ್ಟು ಹೇಳಿದಾಗ, ಏನಿಲ್ಲ ಇಲ್ಲಿ ಯಾರಾದರೂ ಇದ್ದಾರಾ ಅಂತೇಳಿ ಚೆಕ್ ಮಾಡ್ತಾ ಇದ್ದೆ ಅಷ್ಟೇ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಬಾಲ. ಸೊ ಸುಮ್ಮನೆ ಸಿಕ್ಕಾಪಟ್ಟೆ ಕಾಲೆಳಿತಾ ಇರ್ತಾನೆ ಕಾವೇರಿಗೆ.
ಸೊ ಮೇಲ್ಬೇಲೆ ಬೀಳಕ್ಕೆ ಹೋಗೋದು, ಕಾಲು ಎಳೆದು ಈ ರೀತಿ ಎಲ್ಲ ಮಾಡ್ತಾ ಇರ್ತಾನೆ. ಕಾವೇರಿ ಇದ್ಕೊಂಡು, ನೋಡು ಬಾಲ, ಸುಮ್ಮನೆ ದೂರ ಇದ್ಬಿಡು, ದಯವಿಟ್ಟು ಈ ಥರ ಎಲ್ಲ ತೊಂದರೆ ಕೊಡ್ಬೇಡ, ನಿನಗೆ ಏನು ತಲೆಗಿಲೆ ಕೆಟ್ಟಿದೆಯಾ ಅಂತೇಳಿ ಹೇಳಿದಾಗ, ಹೌದು ಹಿಂಗೆ ಕಾಲೇಜಲ್ಲಿ ಇದ್ದಾಗೆ ನನಗೆ ತಲೆ ಕೆಟ್ಟಿತ್ತು ಕಾವೇರಿ ಎಂದಾಗ, ನೋಡಿ ಇದನ್ನೆಲ್ಲ ಸೀನ್ ಇಟ್ಕೊಳಕ್ಕೆ ಹೋಗ್ಬೇಡ, ನೀನು ನನ್ನ ಮನಸ್ಸಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ, ಅದೆಲ್ಲ ಒಂದು ಆಗೋಗಿರೋ ಕೆಟ್ಟಗಳಿಗೆ ನನಗೆ ಚೆನ್ನಾಗಿ ಗೊತ್ತಿದೆ ಅದು ಅಂತ ಹೇಳ್ಬಿಟ್ಟು ಕಾವೇರಿ ಹೇಳ್ತಾಳೆ. ಬಾಲ ಇದ್ಕೊಂಡು, ಹೌದು ನಿನ್ನ ಹಿಂದೆ ಬಂದಿದ್ನಲ್ಲ, ನನ್ನ ಹಿಂದೆ ನೀನು ನಂಬ್ಕೊಂಡು ಅದನ್ನೆಲ್ಲ ನೆನ್ಪು ಮಾಡ್ಕೊಂಡೆ ನಿನ್ನ ಕರ್ಕೊಂಡು ಬಂದೆ ಕಾವೇರಿ, ಅದು ಇವಾಗ ಆಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ಬಿಡು ಅಂತ ಹೇಳ್ಬಿಟ್ಟು ಬಾಲ ಹೇಳ್ತಾ ಇರ್ತಾನೆ. ಸೊ ಅಷ್ಟರಲ್ಲೇ, ನೋಡು ಬಾಲ, ನಿನ್ನ ಮಿತಿಯಾಗಿ ನೀನು ಇದ್ಬಿಡು, ನಿನ್ನ ಮನಸ್ಸಲ್ಲಿ ಸುಮ್ಮನೆ ನನ್ನ ಊಹೆ ಮಾಡಿಕೊಂಡು ತಲೆ ಕೆಡಿಸ್ಕೊಂಡು ಕೂತ್ಕೋಬೇಡ ಅಂತ ಹೇಳ್ಬಿಟ್ಟು ಇದು ಮಾಡ್ತಾನೆ. ಅಷ್ಟರಲ್ಲೇ ಬ್ಯಾಗ್ ಕೊಡ್ತಾನೆ ಬಾಲ, ತಗ ಇದರಲ್ಲಿ ಬಟ್ಟೆ ಐತೆ 4-5 ದಿನದ ಇದೇ ಸೀರೆಯಲ್ಲಿ ಇದೆಯಾ, ಬಟ್ಟೆ ಚೇಂಜ್ ಮಾಡ್ಕೊಂಡು ಬರೋವು ಅಂತೇಳಿ ಕೊಡ್ತಾನೆ. ನಾನ್ಯಾಕೆ ಚೇಂಜ್ ಮಾಡ್ಕೊಬರ್ಲಿ, ನೀನೇನು ತರಕ್ಕೋದೆ ಅಂತೇಳಿ ಕಾವೇರಿ ಕೋಪ ಮಾಡ್ಕೊತಾಳೆ. ಅಯ್ಯೋ ನಾನು ತಂದಿರೋದಲ್ಲ ಇದು, ನಿಮ್ಮ ಅಣ್ಣ ತಂದಿರೋದು, ತಗ ಸತ್ಯನೇ ಕೊಟ್ಕೊಳ್ಸಿದ್ನ ಅಂತ ಹೇಳ್ಬಿಟ್ಟು ಅವ ಬ್ಯಾಗ್ ಕೊಟ್ಟ ತಕ್ಷಣ ಅವಳು ಬ್ಯಾಗ್ನ ತೊಗೊಂಡು ಬಚ್ಚಲ್ ಮನೆಯಲ್ಲಿ ಐತೋಗು ಅಂತೇಳಿ ಹೇಳ್ತಾನೆ. ಅಷ್ಟರಲ್ಲೇ ಅವಳು ಬಚ್ಚಲ್ ಮನೆಗೆ ಹೋಗಿ ಸ್ನಾನ ಮಾಡಬೇಕು ಅಂತ ಹೋಗ್ತಾಳೆ ಆ ಬ್ಯಾಗ್ನ ತೊಗೊಂಡು. ಸೊ ಅಷ್ಟರಲ್ಲೇ ಬಾಲ ಇದ್ಕೊಂಡು, ನಾನು ಬರ್ಲ ಕಾವೇರಿ ಅಂತೇಳಿ ಹೇಳ್ತಾ ಇರ್ತಾನೆ, ಸಖತ್ ಕಾಲು ಎಳಿತಾನೆ. ಅವಳು, ನೋಡು ಬಾಲ, ಸೀರಿಯಸ್ಸಾಗಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೊರಟು ಹೋಗ್ತಾಳೆ. ಇನ್ನು ಅಷ್ಟರಲ್ಲಿ ಇಲ್ಲಿ ಫೋಟೋ ತೆಗಿಸ್ಬೇಕು ಅಂತ ಸೀನಾ ಕರ್ಕೊಬಂದಿರ್ತಾನೆ. ಯಾಕೆ ನನಗೆ ಫೋಟೋ ತೆಗಿಸ್ತಾ ಇದೆಯಾ, ಅನಾಥಾಶ್ರಮಕ್ಕೆ ಕರ್ಕೊಂಡು ಹೋಗಕ್ಕ ಅಂತ ಹೇಳ್ಬಿಟ್ಟು ಸೀನನ್ನ ಕೇಳ್ತಾಳೆ ರಾಣಿ. ಹಾಗೇನಿಲ್ಲ ಪುಟ್ಟ, ನೀನು ಸುಮ್ಮನೆ ಫೋಟೋ ತೆಗಿಸ್ಕೊ, ಹೇಳ್ತೀನಿ ಆಮೇಲೆ ಅಂತೇಳಿ ಇಲ್ಲಿ ಒಂದಿಷ್ಟು ಫೋಟೋಸ್ನ ತೆಗಿಸ್ತಾರೆ ರಾಣಿಗೆ. ಈ ಫೋಟೋಸ್ ತೆಗಿಸ್ತಿರೋದು ಯಾಕೆ ಅಂತಂದರೆ ಪಾಸ್ವರ್ಡ್ನ ರೆಡಿ ಮಾಡೋಕ್ಕೆ, ಅಂದರೆ ಪಾಸ್ಪೋರ್ಟ್ನ ಬೇರೆ ದೇಶಕ್ಕೆ ಕಳಿಸ್ತಾರಲ್ಲ, ಸೊ ಹಾಗಾಗಿ. ಇನ್ನು ಇಲ್ಲಿ ಒಂದು ಕಡೆ ಸತ್ಯ ಇದ್ಕೊಂಡು ಅಷ್ಟರಲ್ಲೇ ಬರ್ತಾನೆ. ಆಯ್ತೇನೋ ಸೀನಾ ಅಂತ ಹೇಳ್ಬಿಟ್ಟು, ಆಯಿತು ಕಣ ಸತ್ಯ, ಒಂದು 10 ನಿಮಿಷ ಕೊಡ್ತಾರಂತೆ ಫೋಟೋಸ್ನ ಅಂತ ಹೇಳ್ಬಿಟ್ಟು ಅಂದಾಗ, ಮಮ್ಮ ನಾನು ಯಾಕೆ ಫೋಟೋ ತೆಗಿಸ್ತಾ ಇದ್ದೀರಾ ಅನಾಥಾಶ್ರಮಕ್ಕೆ ಕಳ್ಸಕ್ಕ ಅಂದರೆ, ನೋಡು ಪುಟ್ಟ, ಇದೆಲ್ಲ ಸರ್ಪ್ರೈಸ್ ಅಂದ್ಕೊಂಡು ಸುಮ್ಮನೆ ಇದ್ಬಿಡು ನೀನು ಅಂತ ಸತ್ಯ ಹೇಳ್ತಾನೆ ರಾಣಿಗೆ. ಇನ್ನೊಂದು ಕಡೆ ಇಲ್ಲಿ ಸ್ನಾನಕ್ಕೆ ಅಂತ ಬರ್ತಾಳೆ, ಅದರಲ್ಲಿ ನೀರೇ ಬರ್ತಾರಲ್ಲ ಬಚ್ಚಲ್ ಮನೇಲಿ, ಎಷ್ಟು ತಿರುವಿದ್ರು ಕೂಡ ಬಾಲ ಅಂತ ಕೂಕೊಂತಾಳೆ ಒಂದೇ ಸಮ. ಸೊ ಬಾಲ ಹೊರಗಡೆ ಇರ್ತಾನೆ. ಆವಾಗ ಏನಾಯಿತು ಕಾವೇರಿ ಅಂತೇಳಿ, ನಾನು ಬರಬೇಕಾ ಸ್ನಾನಕ್ಕೆ ಅಂತೇಳಿ ನಗಾಡ್ಕೊಂಡು ಒಳಗಡೆ ಹೋಗ್ತಾನೆ. ಹೋದ ತಕ್ಷಣವೇ, ಬಾಲ ನೀನೇನು ಬರೋದು ಬೇಡ, ಅಲ್ಲೇ ನಿಂತ್ಕೊಂಡು ನೀರು ಬರೋ ಥರ ಮಾಡು ಅಂತ ಹೇಳ್ಬಿಟ್ಟು ಹೇಳಿದಾಗ, ಅದೇ ಕಾವೇರಿ ನಾನು ಇಲ್ಲೇ ನಿಂತ್ಕೊಂಡು ನೀರು ಬರೋ ಥರ ಮಾಡಲಿ, ಮೇಲೆ ಟ್ಯಾಂಕರಲ್ಲಿ ನೀರೈತಾ ನೋಡು ಫಸ್ಟು ಅಂತೇಳಿ ಕಾವೇರಿ ಹೇಳ್ತಾಳೆ. ಟ್ಯಾಂಕರ್ ತುಂಬ ನೀರಿದೆ, ಬಿಡು ಫಸ್ಟು ಸೈಡಿಗೆ, ಅದು ಏನಾದರೂ ನೀರು ಟೈಟ್ ಆಗಿದೆಯೇನೋ ನೋಡೋಣ ಒಂದು ಸರಿ ಬಿಚ್ಚಿಬಿಟ್ಟು ಅಂತೇಳಿ ಹೋಗಿ ಅದನ್ನೇನೋ ಬೋಲ್ಟು ಈ ರೀತಿ ಮಾಡಿ, ನನಗೆ ಶಕ್ತಿ ಬೇಕು ಅಂತೇಳಿ ಶಕ್ತಿಯಿಂದ ಅದನ್ನ ಕೀಳಕ್ಕೆ ಹೋಗ್ತಾನೆ. ಹಂಗೇನೆ ಸ್ವಲ್ಪ ಕೀಳಕ್ಕೆ ಹೋಗ್ಬಿಟ್ಟು ಹಿಂದಕ್ಕೆ ಹಂಗೆ ಅವಳ ಮೇಲೆ ಬಿದ್ದೋಗ್ತಾನೆ. ಅವಳು ಹೆದೆನ ಹಿಡ್ಕೊಂಡು ತಳ್ಳಿಬಿಡ್ತಾಳೆ. ಮತ್ತು ಇನ್ನೊಂದು ಸರಿ ಟ್ರೈ ಮಾಡ್ತಾನೆ, ಆದರೆ ಇನ್ನೊಂದು ಸರಿ ಹೋಗಿ ಹಂಗೆ ಬಿದ್ದೋಗ್ತಾನೆ. ಮತ್ತು ಎದೆ ಮೇಲೆ ಇಟ್ಕೊಂಡು ಬಾಲ ಬಿಡು ಅಂತ ಹೇಳ್ಬಿಟ್ಟು ತಳ್ಳಿಬಿಡ್ತಾಳೆ ಹಿಂದಕ್ಕೆ. ಸೊ ಸಾರಿ ಅಂತೇಳಿ ಅಂದ್ಕೊಂಡು ಮತ್ತು ಇನ್ನೊಂದು ಸರಿ ಅದನ್ನ, ಇಲ್ಲ ಇದನ್ನೇನು ಟೈಟಾಗಿ ಕೀಳಬೇಕು ಅಂತೇಳಿ ಟೈಟಾಗಿ ಕಿತ್ತುಬಿಟ್ರೆ ಅಲ್ಲಿ ಶವರಲ್ಲಿ ನೀರು ಬಂದುಬಿಡುತ್ತೆ. ಶವರಲ್ಲಿ ನೀರು ಬಂದ ತಕ್ಷಣವೇ ಸೊ ಇವಳ ಮೇಲೆ ಬಂದು ಬಿದ್ದೋಗ್ಬಿಡ್ತಾನೆ. ಇಬ್ಬರು ಕೂಡ ಚೆನ್ನಾಗಿ ಒದ್ದೆ ಆಗಿಬಿಟ್ಟು ಇಬ್ಬರು ಕೂಡ ಅಂದರೆ ಪ್ರೀತಿಲಿ ಕಳೆದು ಹೋಗ್ತಾರೆ. ಸೊ ಈ ಥರ ನೋಡಬೇಕು ಅಂತ ಸುಮಾರು ದಿನ ಜನಗಳು ಅನ್ಕೋತಾ ಇದ್ರು, ನನ್ನ ಸಬ್ಸ್ಕ್ರೈಬರು ಎಲ್ಲರೂ ಕೂಡ. ಸೊ ಇವತ್ತಿನ ದಿನ ಇವರಿಬ್ಬರು ಒಂದಾಗೋ ಟೈಮ್ ಹತ್ರ ಬಂದಿದೆ ನೋಡಿ. ಇನ್ನು ಒಬ್ರಿಗೊಬ್ರು ಒಂದಿಷ್ಟು ಹಿಂದ್ಲದೆಲ್ಲ ನೆನ್ಪು ಮಾಡಿಕೊಂಡು ಒಂದಿಷ್ಟು ಪ್ರೀತಿಲೇ ಮುಳುಗೋಗ್ಬಿಟ್ಟಿರ್ತಾರೆ. ಯಾಕೆಂದರೆ ನೀರು ಮೇಲಿಂದ ಬೀಳ್ತಾ ಇರುತ್ತಲ್ವ, ಸೊ ಅದು ಅವ್ರಿಗೆ ಗೊತ್ತೇ ಆಗ್ತಾರಲ್ಲ, ಅಷ್ಟೊಂದು ಪ್ರೀತಿಲೆಲ್ಲ ಕಳೆದೋಗ್ಬಿಟ್ಟಿರ್ತಾರೆ. ಇನ್ನು ಅಷ್ಟರಲ್ಲೇ ಕಾವೇರಿ ಇದ್ಕೊಂಡು ತಳ್ಳಿಬಿಡ್ತಾಳೆ. ತಳ್ಳಿದ ತಕ್ಷಣವೇ, ಸರಿ ಕಾವೇರಿ ಫ್ರೆಶ್ ಅಪ್ ಆಗಿಬಿಟ್ಟು ಬಾ ನೀನು ಅಂಥೇಳಿ ಹೊರಗಡೆ ಬರ್ತಾನೆ. ಸೊ ನೀನು ಫಸ್ಟು ನಡಿ ಆಚೆ ಅಂತೇಳಿ ತಳ್ಳಿಬಿಟ್ಟು ಅವ್ನ ಬಾಗಿಲು ತಟ್ಟಿದ ತಕ್ಷಣ ಇವನೊಂಥರ ಶಾಕಾಗಿ ಈ ಕಡೆಗೆ ಅದೇ ಬರ್ತಾನೆ. ಇನ್ನೊಂದು ಕಡೆ ಇಲ್ಲಿ ಪಾಸ್ಪೋರ್ಟ್ ರೆಡಿ ಮಾಡಿಸ್ಬೇಕಂತೇಳಿ ಒಂದು ಹತ್ರ ಬಂದಿರ್ತಾರೆ, ಅದು ಡೂಪ್ಲಿಕೇಟ್ ಪಾಸ್ಪೋರ್ಟ್. ಅವರು ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತಾನೆ ಸತ್ಯ. ದುಡ್ಡೆಲ್ಲ ತಂದಿದ್ದೀರಾ, ಇದು ಯಾವಾಗ ಸಿಗುತ್ತೆ ಎಲ್ಲ ಅಂತೇಳಿ ಸತ್ಯ ಕೇಳಿದಾಗ, ನಿಮಗೆ ನಾವು ಫೋನ್ ಮಾಡ್ತೀನಿ, ದುಡ್ಡೆಲ್ಲ ತಂದಿದ್ದೀರ ತಾನೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಹೌದು ತಂದಿದ್ದೀವಿ ಅಂತೇಳಿ ದುಡ್ಡು, ಫೋಟೋಸು, ಅದೇನೇನು ಡಾಕ್ಯುಮೆಂಟ್ಸ್ ಬೇಕೋ ಅದನ್ನೆಲ್ಲ ಸತ್ಯ ಕೊಟ್ಬಿಡ್ತಾನೆ. ಸೊ ಅದನ್ನೆಲ್ಲ ರಾಣಿ ನೋಡ್ಕೊಂಡು ಸುಮ್ಮನೆ ಕೂತಿರ್ತಾಳೆ, ಇದೇನು ಡಾಕ್ಯುಮೆಂಟ್ಸು ಡೂಪ್ಲಿಕೇಟು ಅಂತೆಲ್ಲ ಮಾತಾಡ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು. ಸೊ ಅಷ್ಟರಲ್ಲೇ ನಾವು ಫೋನ್ ಮಾಡ್ತೀವಿ ಬನ್ನಿ ಅಂತೇಳಿ ಈಚೆ ಬಂದಾಗ ರಾಣಿ ಕೇಳ್ತಾಳೆ, ಏನು ಮಮ್ಮ ಡೂಪ್ಲಿಕೇಟ್ ಏನೋ ಡಾಕ್ಯುಮೆಂಟ್ಸು ಅಂತ ಹೇಳ್ತಿದ್ರಿ ಅಂದಾಗ, ನೋಡು ರಾಣಿ, ನೀನು ಇದನ್ನೆಲ್ಲ ಮಾತಾಡಬಾರ್ದು, ಇದೆಲ್ಲ ಸರ್ಪ್ರೈಸ್ ಅಂತಲೇ ಅಂದ್ಕೊಂಡು ಈಗ ಮನೆಗೆ ಹೋದ ತಕ್ಷಣ ನಿಮ್ಮ ಮತ್ತೆ ಕೇಳ್ತಾರೆ, ಆ ಟೈಮಲ್ಲಿ ನೀನು ಹೇಳ್ಬಾರ್ದು, ನಾನೆಲ್ಲ ಮಾತಾಡ್ತೀನಿ, ನೀನು ಸುಮ್ಮನೆ ಸೈಲೆಂಟಾಗಿರು ಅಂತ ಹೇಳಿ ಹೇಳ್ಕೊಡ್ತಾನೆ. ಇನ್ನೊಂದು ಕಡೆ ಇಲ್ಲಿ
ಬಾಲ ಫ್ರೆಶ್ ಆಗಿಬಿಟ್ಟು ಈ ಕಡೆ ನಿಂತಿರ್ತಾನೆ. ಇವಳು ಕೂಡ ಫ್ರೆಶ್ ಅಪ್ ಆಗಿ ತುಂಬ ಸುಂದರವಾಗಿ ಕಾಣಿಸ್ತಾ ಇರ್ತಾಳೆ ಅವ್ರ ಅಣ್ಣ ತಂದಿರೋ ಸೀರೆನ ಉಟ್ಕೊಂಡು. ಸೊ ಅವ್ರ ಅಣ್ಣನೇ ತಂದಿದ್ದನ್ನ ಇವನ ತಂದಿದ್ದ ಗೊತ್ತಿಲ್ಲ, ಒಟ್ಟು ನಿಮ್ಮ ಅಣ್ಣ ತಂದಿರೋದು ಅಂಥೇಳಿ ಕೊಟ್ಟಿರೋದು. ಸೊ ಅದನ್ನು ನೋಡಿ ಕಳೆದೋಗ್ಬಿಡ್ತಾನೆ ಬಾಲ, ಎಷ್ಟು ಸುಂದರವಾಗಿ ಕಾಣಿಸ್ತಿದ್ದಾಳೆ ಅಂಥೇಳಿ. ಸೊ ಇನ್ನು ಹತ್ರಕ್ಕೆ ಹೋಗಿಬಿಟ್ಟು ಅವಳ ಹತ್ರ ಸುಮ್ಮನೆ ಯಾಮರ್ತ್ಕೊಂಡು ಅವಳನ್ನ ನೋಡಿಕೊಂಡು ನಿಂತಿರ್ತಾನೆ. ಸೊ ಕಾವೇರಿ ಕೂಡ ಅಷ್ಟೇ, ಅವನ್ನೇ ನೋಡಿಕೊಂಡು ಕಳೆದೋಗ್ಬಿಟ್ಟಿರ್ತಾಳೆ. ಅಂದರೆ ಪ್ರೀತಿ ಅಂದರೆ ಹಂಗೆ ಅಲ್ವಾ, 10 ವರ್ಷ ಅಲ್ಲ 20 ವರ್ಷ ದೂರ ಆಗಿದ್ರು ಕೂಡ ಹಳೆ ಪ್ರೀತಿ ಅದನ್ನು ಹೇಗೆ ಮರೆಯೋಕ್ಕಾಗುತ್ತೋ. ಅವರಿಬ್ಬರು ಎಷ್ಟೇ ದ್ವೇಷ ಇದ್ದರೂ ಅವರಿಬ್ಬರ ಮಧ್ಯದಲ್ಲಿ ಪ್ರೀತಿ ಇದ್ದೇ ಇರುತ್ತೆ. ಸೊ ಅಷ್ಟರಲ್ಲೇ ಯಾಕೆ ಬಲ ತಲೆಗಿಲೆ ಕೆಟ್ಟಿದೆಯಾ, ಈ ರೀತಿ ಬಂದು ನೋಡ್ತಾ ಇದೆಯಾ ಅಂತ ಅಂದಾಗ, ಅಯ್ಯೋ ಸಾರಿ ಕಾವೇರಿ ಅಂತೇಳಿ ಈ ಕಡೆ ಬಂದು ನಿಂತ್ಕೊತಾನೆ ಸೈಡಿಗೆ. ಅವನಿಗೆ ಫುಲ್ ಅವಳನ್ನ ನೋಡಿ ಶಾಕ್ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ನಿನ್ಗೇನಾದ್ರು ತಲೆಗಿಲೆ ಕೆಟ್ಟಿದೆಯಾ, ಯಾಕೆ ಈ ಥರ ಆಡ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾಳೆ ಅವಳು ಕಾವೇರಿ. ಬೈದ ತಕ್ಷಣ ಏನಿಲ್ಲ ಕಾವೇರಿ, ನಿನ್ನ ನೋಡಿ ತಲೆ ಕೆಟ್ಟಿರೋದಲ್ಲ, ಏನೋ ಒಂಥರ ಇದಾಗ್ತಿದೆ ನನಗೆ ಅಂಥೇಳಿ ಬಾಲ ಹೇಳ್ತಾ ಇರ್ತಾನೆ. ಸೊ ಒಬ್ರಿಗೊಬ್ರು ಒಂದು ಸ್ವಲ್ಪ ಹಂಗೆ ಆಕರ್ಷಣೆ ಆಗಿ ಇಬ್ಬರು ಕೂಡ ತುಂಬ ಖುಷಿಯಾಗಿರ್ತಾರೆ. ಕಾವೇರಿ ಈಗ ಒಂದು ಕೆಲಸ ಮಾಡು, ಟಿಫನ್ ತಿನ್ನೋಗು, ಅಲ್ಲಿ ಟಿಫನ್ ತಂದಿಟ್ಟಿದ್ದೀನಿ ಅಂದರೆ ನಾನ್ಯಾಕೆ ತಿನ್ನಬೇಕು ಟಿಫನ್ನ ಅಂತೇಳ್ಬಿಟ್ಟು ಹೇಳ್ತಾಳೆ. ಇನ್ನು ಉಪವಾಸ ಇರ್ತೀಯ, ಹೋಗಮ್ಮ ತಿನ್ನು ಅಂತೇಳ್ಬಿಟ್ಟು ಹೇಳಿದಾಗ, ಇಲ್ಲ ನಾನು ತಿನ್ನೋದಿಲ್ಲ ಅಂತೇಳ್ಬಿಟ್ಟು ಕಾವೇರಿ ಹೇಳ್ತಾ ಇರ್ತಾಳೆ. ಇನ್ನು ಅಷ್ಟರಲ್ಲೇ ಹಾಗಾದರೆ ತಿನ್ನಲ್ವಾ ಈಗ ಟಿಫನ್ನ, ಹಾಗಾದರೆ ತಡಿ ಪೊಲೀಸ್ನವ್ರ ನಂಬರ್ ಯಾವುದದು, ಪೊಲೀಸ್ನವ್ರಿಗೆ ಫೋನ್ ಮಾಡ್ತೀನಿ ಅಂತೇಳ್ಬಿಟ್ಟು ಎದುರ್ಸಕ್ಕೆ ಹೋಗ್ತಾನೆ. ಇನ್ನು ಅಷ್ಟರಲ್ಲೇ ಕಾವೇರಿ ಇದ್ಕೊಂಡು ಇವನು ಪೊಲೀಸ್ನವ್ರಿಗೆ ಫೋನ್ ಮಾಡಿಬಿಡ್ತಾರೆ ಅಂಥೇಳಿ ಟಿಫನ ತಿನ್ನೋಕ್ಕೆ ಅಂತ ಹೋಗ್ತಾಳೆ. ಇನ್ನು ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ಸಂಚಿಕೆ ಇಷ್ಟ ಆಗಿರುತ್ತೆ. ಸೊ ನಾಳೆ ನೋಡೋಣ. ಇಲ್ಲಿ ಸತ್ಯ ಒಂದು ಕಡೆ ಏರ್ಪಾಟ್ ಮಾಡಿರ್ತಾನೆ ಎಲ್ಲ ಕೂಡ ಡಾಕ್ಯುಮೆಂಟ್ಸ್ಗಳು ಬೇರೆ ದೇಶಕ್ಕೆ ಕಳ್ಸೋಕ್ಕೆ. ಇಲ್ಲಿ ಇವನು ಉಳಿಸ್ಕೊಳಕ್ಕಾಗುತ್ತಾ ಇಲ್ವಾ ಬಾಲ ಅಂದರೆ ಮಗಳನ್ನ ಹೆಂಡ್ತಿನ ಇಬ್ಬರನ್ನೂ ಅಂತ ವೆಯ್ಟ್ ಮಾಡಿ ನಾಳೆ ನೋಡಬೇಕಾಗುತ್ತೆ. ಒಂದು ಕಡೆ ಇವ್ರು ಮಾಡೋದೆಲ್ಲ ಸರಳ ಕೂಡ ಗೊತ್ತಾಗೋ ಟೈಮ್ ಕೂಡ ಹತ್ತಿರ ಬರ್ತಾ ಇದೆ. ಸೊ ಏನಾಗುತ್ತೆ ಏನು ಕತೆ ಅಂತೇಳಿ ವೆಯ್ಟ್ ಮಾಡಿ ನಾಳೆವರೆಗೂ ಅಂತ ಹೇಳ್ತಾ, ವಿಡಿಯೋ ನೋಡ್ರಿಗೆಲ್ಲ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್.